ಒಂದು ಕ್ಷಣ ನಿನ್ನ ಮುಖದಲ್ಲಿ ನಮ್ಮಮ್ಮನ್ನೇ ಕಂಡ ಹಾಗಾಯಿತು. ರೀ, ಕೋಟೆ ಮನೆ ರೀತಿ ನೀತಿಗಳನ್ನ ನಾನು ಅತ್ತೆಯಿಂದ ತಾನೇ ಕಲ್ತಿದ್ದು. ಅತ್ತೆ ನಿಮಗೆ ನೆನಪಾಗ್ತಿದ್ದಾರೆ ಅಂದ್ರೆ ನಾನ್ ಸರಿದಾರಿಲಿ ಹೋಗ್ತಿದ್ದೀನಿ ಅಂತ ಅರ್ಥ. ಅದರಲ್ಲಿ ಅನುಮಾನವೇ ಇಲ್ಲ ಸೀತಾ. ಸದ್ಯ ನಮ್ಮ ಯಜಮಾನ್ರಿಂದ ನಾನು ಭೇಷ್ ಅನ್ಸ್ಕೊಂಡಲ್ಲಪ್ಪ, ಅಷ್ಟು ಸಾಕು. ಬಾಬಾ, ನೀರು ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಏನು ಗಂಡ ಹೆಂಡತಿ ಇಷ್ಟೊಂದು ನಗ್ತಾ ಇದ್ದೀರಾ? ಅದೇನು ಜೋಕು ಅಂತ ನನಗೂ ಹೇಳಿ ಬಾಬಾ, ನಾನು ಸ್ವಲ್ಪ ನಗ್ತೀನಿ. ಏನು ಇಲ್ಲಮ್ಮ, ನಿನ್ನೆ ಬೀಗರು ಬಂದಿದ್ರಲ್ಲ, ಆ ವಿಷಯನೇ ಮಾತಾಡ್ತಾ ಇದ್ದೆ. ಓ ಅದಾ ಭಾವ, ನನಗಂತೂ ಅವ್ರು ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ. ಅದು ಅಲ್ಲದೆ ಗಿರಿಜಮ್ಮ ಮತ್ತೆ ಜಾನಕಿ ಅವ್ರು ಹೊರಡುವಾಗ ಅವ್ರ ಮುಖದಲ್ಲಿ ತನ್ನ ಮಗಳು ಒಳ್ಳೆ ಮನೆಗೆ ಸೇರಿದಾಳೆ ಅನ್ನೋ ಖುಷಿ ಇತ್ತು. ಅವ್ರು ಎಷ್ಟು ಸಂತೋಷವಾಗಿ ವಾಪಸ್ ಹೋದ್ರು. ಅಕ್ಕ, ನೀನಂತೂ ಅವ್ರನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಂಡೆ ಅಲ್ವೇ ಊರ್ಮಿಳಾ? ನಾವು ಹೆಣ್ಣು ಹೆತ್ತವ್ರೆ ತಾನೆ, ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಚೆನ್ನಾಗಿ ನಡ್ಸ್ಕೊಳ್ಳೋದು ನಮ್ಮ ಕರ್ತವ್ಯ ಕಣೆ. ಸರಿಯಾಗಿ ಹೇಳಿದೆ ಸೀತಾ. ಹಾಗೇನೆ ಇನ್ನೊಂದು ಮಾತು, ಎಲ್ಲಿ ಸೊಸೆ ಮೇಲೆ ಮುನಸನ್ನ ಅವ್ರ ಮೇಲೆ ತೆಗಿತೀಯೋ ಅಂತ ನನಗೆ ಅನುಮಾನ ಬಂದ್ಬಿಟ್ಟಿತ್ತು. ಅಯ್ಯೋ ಭಾವ, ನೀವೆಲ್ಲಿದ್ದೀರಾ? ಅತ್ತೆ ಸೊಸೆ ಈಗಾಗಲೇ ಒಂದಾಗ ಆಗೋಗಿದೆಯಲ್ಲ. ಅದೇ ಮತ್ತೆ ಸೀತಾ ಸತ್ಯನ ಒಪ್ಕೊಂಡಿದ್ದಾಳೆ ಅಂತ ನಿನ್ನೆ ಬೀಗರು ನಡೆಸ್ಕೊಂಡ ರೀತಿಯಲ್ಲೇ ಗೊತ್ತಾಗ್ಬಿಡ್ತು. ರೀ, ನಮ್ಮ ಮನೆಗೆ ಯಾರೇ ಬಂದರೂ ನಾನು ಹಾಗೆ ನಡ್ಕೋತಿದ್ದೆ. ಅದರಲ್ಲಿ ಏನು ವಿಶೇಷ? ಆಯ್ತಾಯ್ತು, ಜಟ್ಟಿ ಜಾರು ಬಿದ್ದರೂ ಮೀಸೆ ಮಣ್ಣಾಗಲಿಲ್ವಂತೆ. ಹಾಗೆ ಇನ್ನೊಂದು ಮಾತು ಸೀತಾ. ಹೇಳ್ರಿ ಅದೇನು ಅಂತ. ನೀನು ನೋಡ್ತಾ ಇದ್ರೆ ಥೇಟ್ ನಮ್ಮಮ್ಮನೇ ನೆನಪಾಗ್ತಾ ಇರುತ್ತೆ. ನಾಳೆ ಸತ್ಯನ್ ನೋಡಿದ್ರೆ ನಮ್ಮ ಕಾರ್ತೀಕ್ಗೆ ನೀನೇ ನೆನಪಾಗಬಹುದು. ಅಂದ್ರೆ ನಮ್ಮಮ್ಮ ನಿನಗೆ ಹಾಕ್ಕೊಟ್ಟಿದ್ದ ದಾರಿನ ನೀನು ನಿನ್ನ ಸೊಸೆಗೆ ಕಲಿಸ್ಬೇಕು ಸೀತಾ. ಅವಳು ನಿನ್ನ ಹಾಗೆ ಆಗಬೇಕು. ನಿನ್ನ ಜಾಗ ತುಂಬೋ ಸಾಮರ್ಥ್ಯ ಅವಳೊಬ್ಬಳಿಗೆ ಇರೋದು. ಸತ್ಯ, ನೋವುತ್ತಿದೆ ಬಿಡು. ಏನಂದೆ? ನೋವುತ್ತಾ ಇದೆ ಬಿಡು ಸತ್ಯ. ಏನಂದೆ? ಸತ್ಯ ಅವರೇ, ನೋವುತ್ತಿದೆ ಬಿಡಿ. ಹೀಗ್ ಬಾ ದಾರಿಗೆ. ಇದು ಬುದ್ಧಿವಂತರ ಲಕ್ಷಣ. ಇನ್ಮೇಲಿಂದ ಇದನ್ನೇ ಕಂಟಿನ್ಯೂ ಮಾಡು. ಇನ್ಮೇಲಿಂದ ಹೀಗೆ ಕೀರ್ತನ, ನೀನ್ ಬೊಂಬೆ, ನಾನ್ ಸೂತ್ರಧಾರಿ. ಏನಾದ್ರೂ ಕಿತಾಪತಿ ಮಾಡಿದ್ರೆ ನಾನ್ ಕುಣಿಸ್ತಾ ಇರ್ತೀನಿ, ನೀನ್ ಕುಣಿತಿರ್ಬೇಕು ಅಷ್ಟೆ. ಅವಾಗ ನೀನ್ ಈ ತರ ಬೇಡ್ಕೊಂಡ್ರು ನಾನ್ ಬಿಡಲ್ಲ. ಇವಳನ್ನ ಹೀಗೆ ಬಿಟ್ರೆ ನಾನು ಬೀದಿಗೆ ಬರೋದ್ರಲ್ಲಿ ಡೌಟೇ ಇಲ್ಲ. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ನೀನವತ್ತು ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದೆಯಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್ಮ. ಎಷ್ಟು ಒಳ್ಳೆ ಹುಡುಗ ನೀನು. ಯಾಕೆ ಮರಿ ಮಾತಾಡೋಲ್ಲ? ಹೊಸ ಮುಖ ಅಂತನಾ? ಪರಿಚಯ ಇಲ್ಲದೆ ಇರೋರ ಹತ್ರ ನಿಮ್ಮಮ್ಮ ಮಾತಾಡಬೇಡ ಅಂತ ಹೇಳಿದಾರಾ? ಇಲ್ಲ ಇವ್ರ ಜೀವ ಉಳಿಸಿದ್ರು ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ತರದೆ ಬಂದಿದಾರಲ್ಲ ಅಂತ ಬೇಜಾರಾ? ಅಂಕಲ್, ನೀವು ಇವನ್ ಜೊತೆ ಮಾತಾಡ್ತಾ ಇದ್ದೀರಾ? ಯಾಕಪ್ಪ? ಅವನಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ.
ಇಲ್ಲ ಕಂದ, ಇಲ್ಲ. ತನ್ನ ನೋವನ್ನೆಲ್ಲ ಮರೆತು ನಾವು ಬೇಜಾರು ಮಾಡ್ಕೊಂಡು ಇರಬಾರ್ದು ಅಂತ ನನಗೆ ಹೇಳ್ತಿದ್ದಾನೆ. ಇಲ್ಲ ಕಂದ, ಇಲ್ಲ, ನಾನು ಬೇಜಾರು ಮಾಡ್ಕೊಳ್ಳೋದ. ಮರಿ, ನೀನು ದಿನಾಗಲೂ ಇಲ್ಲಿಗೆ ಬರ್ತೀಯಾ? ವೆರಿ ಗುಡ್. ನಾನು ನಾಳೆಯಿಂದ ಇಲ್ಲಿಗೆ ಬರ್ತೀನಿ. ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಓಕೆ? ಎಲ್ಲಿ ಟೇಕ್ ಹ್ಯಾಂಡ್ ಕೊಡು. ಸರ್, ನಾವಿನ್ನು ಹೊರಡ್ತೀವಿ. ಒಳ್ಳೇದು. ಮಕ್ಕಳು ಹುಷಾರು. ಆಯಿತು ಸರ್. ಮಗು ಪರಿಸ್ಥಿತಿ ನೋಡಿದ್ರೆ ಹೀಗೆ, ಗಂಡನ ಸಹಾಯನೇ ಇಲ್ಲದೆ ಆ ತಾಯಿ ಅದು ಹೇಗೆ ನಿಭಾಯಿಸ್ತಾ ಇದ್ದಾಳೋ ಏನೋ, ಆ ದೇವ್ರಿಗೆ ಗೊತ್ತು. ನಚ್ಚಿಗೆ ಮಾತು ಬರಲ್ಲ ಅಂತ ಮಾತಾಡಲ್ಲ, ಆದ್ರೆ ನಾನು ಮಾತು ಬರುತ್ತೆ, ಆದ್ರೆ ಮಾತಾಡಕ್ಕೆ ಈ ಮನೇಲಿ ಯಾರು ಇಲ್ಲ ರೀ. ಒಟ್ನಲ್ಲಿ ಇಬ್ರು ಮೂಕರಾಗಿದ್ದೀವಿ. ನನ್ನ ಸ್ಥಿತಿ ನೆನೆಸ್ಕೊಳ್ತಾ ಇದ್ರೆ ನನಗೆ ನಗು ಬರ್ತಾ ಇದೆ. ಏನ್ ಪದ್ದು, ನನಗೆ ನಿಮ್ಮಿಬ್ಬರ ಮೇಲೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇಲ್ಲ ಅನ್ಕೊಂಡಿದೀಯಾ? ಈ ಅಡಕೊತ್ತಿನಲ್ಲಿ ಸಿಕ್ಕ ಅಡಕೆ ಅಂತ ನೋಡು, ಆ ರೀತಿಯಾಗಿದೆ ನನ್ನ ಗತಿ. ನಾನು ಒಂಥರ ಧರ್ಮ ಸಂಕಟ ಸಿಗಾಕೊಂಡು ಒತ್ತಾಡ್ತಾ ಇದ್ದೀನಿ. ಸಾರಿ ರೀ, ನಾನು ತುಂಬಾ ಜಾಸ್ತಿನೇ ಮಾತಾಡಿದೆ ಅನ್ಸುತ್ತೆ. ಈ ಕತ್ಲೆ ಜೀವನ ಸಾಕಾಗಿದೆ ರೀ. ನಾನು ನಚ್ಚಿ ನಿಮ್ ಜೊತೆಲಿ ಇರ್ಬೇಕು ಅನ್ನೋ ಆಸೆಯಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ರೀ. ನನಗೆಲ್ಲ ಅರ್ಥ ಆಗುತ್ತೆ ಬದ್ದು. ಸ್ವಲ್ಪ ದಿನ ವೇಟ್ ಮಾಡು, ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರಿಹಾರ ಕಂಡು ಹಿಡಿತೀನಿ. ಎಲ್ಲ ಹೋಗಿದ್ದಾಳೆ ಹುಡುಗಿ? ಫೋನ್ ಒಂದೇ ಸಮ ಬಡ್ಕೋತಾ ಇದೆ. ನನ್ನ ಮೇಲೆ ಜ್ಞಾನನೇ ಇರಲ್ಲ. ಫೋನ್ ಒಂದ್ ಕಡೆ ಇಟ್ಬಿಡೋದು, ಇನ್ನೆಲ್ಲೋ ಓಡಾಡ್ತಾ ಇರೋದು. ಅಮ್ಮ ಅಂದ್ರೆ ಜಾನಕಿ ಅವರು? ಸತ್ಯ, ಎಷ್ಟು ಸರಿ ಫೋನ್ ಮಾಡಿದ್ರು ಫೋನೇ ತೆಗಿಯಲ್ವಲ್ಲ ನೀನು? ಪುಟ್ಟಿ, ನಾನು ಯಾಕೆ ಫೋನ್ ಮಾಡಿದೆ ಗೊತ್ತಾ? ನಾಳೆ ಗೌರಿ ಬಾಗಿನ ತಗೊಂಡು ಹೋಗು ಅಂತ ಹೇಳೋಕೆ ಫೋನ್ ಮಾಡಿದೆ ಕಣೆ. ಮರಿಬೇಡ, ಬರ್ತೀಯಲ್ವಾ? ಇದೊಂದು ಬಾಕಿ ಇತ್ತು. ಆ ಗಂಡು ಬೇರಿಗೆ ಬಾಗ್ನ ಬೇರೆ ಕೇಳು. ಇದೇ ಬೇಡ ಅನ್ನೋದು. ನನ್ನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಬೆರೆಸ್ತೀಯ. ಏನೋ ಅವಳ ಹಣೆ ಬರ ಚೆನ್ನಾಗಿತ್ತು, ಆ ಕಾರ್ತಿಕ್ನ ಮದ್ವೆ ಮಾಡ್ಕೊಂಡು ಹೋದ್ಲು. ಅದೇನ್ ಬಾಯ್ನ ನಿಂದು? ಒಳ್ಳೇದ್ ಮಾತಾಡಕ್ಕಾಗ್ಲಿಲ್ಲ ಅಂದ್ರೆ ಸುಮ್ನಿದ್ ಬಿಡು. ಅವಳ ಅತ್ತೆ ಬಗ್ಗೆ ಮಾತಾಡಿದ್ರೆ ಸತ್ಯ ಸುಮ್ನೆ ಇರಲ್ಲ. ಹಲೋ ಸತ್ಯ, ನೋಡು ನಿನ್ ಮಾತು ಕೇಳಿಸ್ಕೊಂಡ್ಲು ಅನ್ಸುತ್ತೆ. ಕೋಪ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೂ ಯಾರಾದ್ರೂ ಮಾತಾಡುವಾಗ ಯಾಕೆ ಮಧ್ಯೆ ಭಯ ಆಗ್ತೀಯಾ? ಕರ್ಮ ನಂದು.
ನಿಮ್ಮ ತಾಯಿ ಫೋನ್ ಮಾಡಿದ್ದಾರೆ. ಸತ್ಯ, ಯಾಕೆ ಮಾತಾಡ್ತಿಲ್ಲ? ಹೇಳಮ್ಮ. ನೀನು ನಾಳೆ ಬರಲೇಬೇಕಷ್ಟೇ. ನಾಳೆನಾ? ಯಾಕೆ? ನಾಳೆ ಗೌರಿ ಬಾಗಿನ ತಗೊಳಕ್ ಬರ್ಬೇಕು ಅಂತ ಈಗ ತಾನೇ ಹೇಳಿದ್ನಲ್ಲೇ. ಹೌದಾ? ಕೇಳಿಸ್ಲಿಲ್ಲಮ್ಮ. ಬರೋದಷ್ಟೇ ಅಲ್ಲ, ಊಟ ಮಾಡಿ ಇಲ್ಲೇ ಉಳ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ನಾನ್ ನಾಳೆ ಅಮ್ಮನ ಮನೆಗೆ ಹೋದ್ರೆ ಇಲ್ಲಿ ಚಿಕ್ಕ ಮಾವ ಎಲ್ರು ಕಣ್ ತಪ್ಸಿ ಆ ಹೆಂಗಸಿನ ಮನೆಗೆ ಹೋಗ್ತಾರೆ. ನಾನಿಲ್ಲ ಅಂದ್ರೆ ಅವ್ರನ್ನ ತಡೆಯೋದಕ್ಕೆ ಯಾರು ಇಲ್ದಂಗಾಗತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಅಮ್ಮ, ನಾಳೆ ಬರೋದಕ್ಕಾಗಲ್ಲ, ಇಲ್ಲಿ ತುಂಬಾ ಕೆಲಸ ಇದೆಮ್ಮ. ಸತ್ಯ, ನಿಮ್ಮ ಅಜ್ಜಿ ನೀನು ಬರ್ತೀಯ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಕಣೆ. ಇಲ್ಲ ಅನ್ಬೇಡ್ವೆ? ಆಗೋ ಆಗಿದ್ರೆ ನಾನು ಬರಲ್ಲ ಅಂತ ಹೇಳ್ತೀನ. ಸಡನ್ ಆಗಿ ಬರೋದು ಕಷ್ಟ ಆಗುತ್ತಮ್ಮ. ಅದು ಹಾಗಲ್ಲ ಸತ್ಯ. ಅವರು ಅಮ್ಮ, ಇನ್ನೊಂದು ದಿನ ಖಂಡಿತ ಬರ್ತೀನಿ, ಬೇಜಾರಾಗ್ಬೇಡ. ಅತ್ತೆ, ಇದ್ರ ಜೊತೆಗೆ ಬಳೆನೂ ಇಟ್ಬಿಡ್ಲಾ? ಇಟ್ಬಿಡು. ಸತ್ಯ ಬಂದು ಅದನ್ನೆಲ್ಲ ತೊಟ್ಕೋಬೇಕು ಕಣೆ. ಅವ್ರ ಮನೇಲಿ ಬೀರು ತುಂಬಾ ಚಿನ್ನದ ಬಳೆಗಳಿರುತ್ತೆ. ನೀವ್ ಕೊಡೋ ಈ ಗಾಜಿನ ಬಳೆ ಹಾಕೋ ಅವಶ್ಯಕತೆ ಇಲ್ಲ. ಮಂಕದಿನ್ನೆ, ಮುತ್ತೈದೆಗೆ ಗಾಜಿನ ಬಳೆಗಳೇ ಶ್ರೇಷ್ಠ. ಮೊದಲು ಗಂಡನ ಜೊತೆ ಪ್ರೀತಿಯಾಗಿರೋದನ್ನ ಕಲಿ, ಅದೆಲ್ಲ ನಿನ್ಗೆಲ್ ಗೊತ್ತು. ನಮ್ಮ ಸತ್ಯ ನೋಡು, ಅವಳ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ಎಂತ ಗೌರವ ಕೊಡ್ತಾಳೆ. ಅವಳನ್ನ ನೋಡಿ ಕಲ್ತ್ಕೋ. ಆ ದರಿದ್ರ ಸತ್ಯನ್ ಕಂಡ್ರೆ ಇವರಿಬ್ರಿಗೂ ಅದೇನು ಕುರುಡು ಪ್ರೀತಿನೋ. ಥೂ, ಇಲ್ಲಿರೋ ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಅಲ್ಲಿ ಆರಾಮಾಗಿರೋಳನ್ನ ಕರೆದು ಮಣೆ ಹಾಕ್ತಿದ್ದಾರೆ. ಅವಳಿಂದ ನಾನೇನು ಕಲ್ತ್ಕೊಳ್ಳೋದು? ಕರ್ಮ. ಮತ್ತೆ ನೀವು ಹೇಳಿದ್ದೆಲ್ಲ ತಂದಿದ್ದೀನಿ. ಹಾಗೆ ಇಷ್ಟು ಚಿಲ್ಡ್ರೆ ಬೇಕಿತ್ತು, ತಗೊಳ್ಳಿ. ಇವನೇ ದೊಡ್ಡ ಚಿಲ್ಡ್ರೆ. ಮಿಕ್ಕಿರೋ ಚಿಲ್ಡ್ರನ ನಿಮ್ಮ ಕೈಲಿ ಕೊಡ್ತಿದ್ದಾನೆ. ನಿಮಗೂ ಇಂಥ ಚಿಲ್ಡ್ರೆಗಳೇ ಬೇಕಲ್ವಾ? ತಗೊಳ್ಳಿ. ದಿವ್ಯಾ, ತೆಪ್ಪಗಿರೋ, ಇಲ್ಲಾಂದ್ರೆ ನನ್ನ ಕೈಲಿ ಒದೆ ಬೀಳುತ್ತೆ ನಿಂಗೆ. ಬಿಡಿಯತ್ತೆ, ನಾವಾದರೆ ಚಿಲ್ಡ್ರೆ ವ್ಯವಹಾರ ಮಾಡ್ತೀವಿ. ಆದರೆ ಕೆಲವೊಬ್ಬರು ಮನೆಯಲ್ಲಿಟ್ಟಿರೋ ದುಡ್ಡನ್ನು ಕದ್ದು ಶೋಕಿ ಮಾಡ್ತಾರೆ. ಅಷ್ಟೊಂದು ಚಿಲ್ಡ್ರೆ ಶೋಕಿ ನಮಗಿಲ್ಲ. ಅಂದಾಗೆ ಅತ್ತೆ, ನೀವು ಹೇಳಿದಾಗೆ ಸೀರೆ, ತೆಂಗಿನಕಾಯಿ, 5 ಥರದ ಹಣ್ಣು, ಮಲ್ಲಿಗೆ, ಕನಕಾಂಬರ ಎಲ್ಲ ತಂದಿದ್ದೀನಿ. ಥ್ಯಾಂಕ್ಸ್ ಹೇಳಿ ಅಂದರೆ ನೀವು ಒಬ್ಬರೇ ಹೋಗಿ ತಂದಿದ್ದೀರಾ ಎಲ್ಲ. ಥ್ಯಾಂಕ್ಸ್ ಯಾಕೆ ಅತ್ತೆ, ನಮ್ಮನೆ ಕೆಲಸ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ಮಾಡ್ಲಿ ಬಿಡಮ್ಮ. ಬಿಟ್ಟಿ ಊಟ, ಇರೋ ಜಾಗ ಇಷ್ಟೆಲ್ಲ ಸಿಕ್ಕಿದ್ಮೇಲೆ ಇದನ್ನ ಮಾಡಲೇಬೇಕಲ್ವಾ? ಈ ಥರನಾದರೂ ಉಪಯೋಗ ಆಗಲಿ. ಹಾಗೆಲ್ಲ ಮಾತಾಡ್ತಾರೇನೆ ಅವರು? ನಿನ್ನ ಗಂಡ ಅವ್ರು ದುಡ್ಡನ್ನೆಲ್ಲ ನಮಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಏನು ಕೋಟಿ ದುಡಿತಿದ್ದಾನೆ ಅನ್ನೋ ಥರ ಬಿಲ್ಡಪ್ ಕೊಡ್ಬೇಡ. ಹೋಗಿ ಚಿಲ್ಡ್ರೆ ಜೊತೆ ತಗ್ಲಾಕೊಳಲ್ಲ, ಕರ್ಮ. ಇವಳೇ ಒಂದು ದೊಡ್ಡ ಛತ್ರಿ, ಬೇರೆಯವ್ರಿಗೆ ಹೋಗಿ ಚಿಲ್ಡ್ರೆ ಅಂತ. ಏನದು? ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಅಂದೆ. ಅಳಿಯಂದ್ರೆ ಬೇಜಾರು ಮಾಡ್ಕೋಬೇಡಿ. ದಿವ್ಯಾ, ಅಳಿಯಂದ್ರ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ಅಳಿಯಂದ್ರ ತೆಂಗಿನಕಾಯಿ ತಂದಿದ್ದಾರೆ, ಅದರಲ್ಲಿ ಈಡ್ಗಾಯಿ ಹೊಡೆದ್ಬಿಡ್ತೀನಿ. ಅತ್ತೆ ಹೋಗ್ಲಿ ಬಿಡಿ ಪಾಪ, ನೀವ್ಯಾಕೆ ಸಿಟ್ಟು ಮಾಡ್ಕೋತೀರಾ? ಕೆಲ್ಸಕ್ಕೆ ಬಾರದೇ ಇರೋನು ನಾನಲ್ಲ ದಿವ್ಯಾ, ನೀನು. ಮೊದಲಿಗೆ ನಾನು ಸುಳ್ಳು ಹೇಳಿದ್ದೀನಿ, ಮೋಸ ಮಾಡಿದ್ದೀನಿ, ನಂಬಿಸಿದ್ದೀನಿ, ಎಲ್ಲ ನಿಜಾನೇ. ಆದರೆ ಈಗ ಸಂಪೂರ್ಣವಾಗಿ ಬದಲಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸಂಸಾರಕ್ಕೋಸ್ಕರ ಮೈ ಮುರಿದು ದುಡಿತಾ ಇದ್ದೀನಿ.
ಮನೇಲಿರೋದಕ್ಕೆ ಜಾಗ ಕೊಟ್ಟಿರೋ ಈ 2 ಅಮ್ಮಂದಿರಿಗೋಸ್ಕರ ನಿಯತ್ತಾಗಿದ್ದೀನಿ. ಅನ್ನ ಹಾಕ್ತಿರೋ ಇವ್ರ ನಂಬಿಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ಬದಲಾಗಿದ್ದೀನಿ. ನನ್ನಿಂದ ಇವ್ರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಏನು ತೊಂದರೆ ಆಗದೆ ಇರೋ ಥರ ಕಾಳಜಿ ವಹಿಸ್ತಾ ಇದ್ದೀನಿ. ಆದರೆ ನೀನು ನಾನೇನೋ ಮಾಡಿದೆ? ಮನೇಲಿ ಕೂತು ಮಾಡಬಾರ್ದು ಮನೆ ಹಾಡು ಕೆಲಸನೆಲ್ಲ ಮಾಡ್ತಿದ್ಯಾ. ನಿನಗಂತೂ ಮಾನ ಮರ್ಯಾದೆ ಇಲ್ಲ. ಅದ್ರ ಜೊತೆಗೆ ಇವ್ರ ಮಾನ ಮರ್ಯಾದೆ ಯಾಕೆ ಹರಾಜಾಗ್ತಿದ್ಯಾ? ಏಯ್ ಮುಚ್ಚೋ ಬಾಯ್ನ. ಮೊದಲು ನೀನು ಮುಚ್ಚು ಬಾಯ್ನ. ಸರಿಯಾಗಿ ಹೇಳ್ದೆ ಬಾಲ. ನೀನೇನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾಕಂದರೆ ನೀನೇನು ತಪ್ಪೇ ಮಾತಾಡಿಲ್ವಲ್ಲ. ಬಾಲ ಸಿಟ್ಟು ಬರ್ಸ್ಬೇಡ. ಏನೋ ದೊಡ್ಡದಾಗಿ ಕಟ್ಟೆ ಹಾಕಿದ್ಯಾ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಏನಾಗಿದೆ? ನಾನು ಮಾಡಿದ ತಪ್ಪಿಗೆ ಒಡವೆಗಳನ್ನ ಮಾರಿ ಎಲ್ಲನೂ ಸರಿ ಮಾಡಿದ್ದೀನಿ. ನೀನು ಕೈಲಾಗದೆ ಇರೋ ಥರ ನೋಡ್ಕೊಂಡು ನಿಂತಿದ್ದೆ. ನಿನ್ನ ಕಣ್ಣಿಗೆ ಹಾಕ್ಕೊಂಡ್ರೆ ಅದು ನನ್ನ ತಪ್ಪಲ್ಲ, ನಿನ್ನ ತಪ್ಪು. ಕೆಟ್ಟ ಕೆಲಸ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಟ್ಟು ಒಳ್ಳೆ ತಂದಿಂದ ಪ್ರಾಮಾಣಿಕವಾಗಿ ಬದುಕಬೇಕು ಅಂದ್ಕೊಂಡ್ರೆ ಅದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಅಜ್ಜಿ ಅತ್ತೆ ಮಾತು ನನ್ನನ್ನು ಒಳ್ಳೆ ದಾರಿಲಿ ನಡೆಸ್ತಾ ಇದೆ. ನಮ್ಮಮ್ಮನೂ ಇದ್ದಿದ್ದಿದ್ರೆ ನಾನು ಕೆಟ್ಟ ದಾರಿ ಹಿಡಿತಾ ಇರಲಿಲ್ಲ ಅನ್ನೋದು ಇವರಿಬ್ಬರನ್ನ ನೋಡಿ ಅನಿಸಿದೆ. ಇವ್ರ ಜೊತೆ ನೀನು ಇಷ್ಟು ವರ್ಷದಿಂದ ಇದ್ದರೂ ಯಾಕೆ ನೀನು ಹೀಗಾದೆ? ಯಾಕೆ ನೀನು ಬದಲಾಗ್ತಾನೆ ಇಲ್ಲ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ದಿವ್ಯಾ. ನೀನು ಅದು ಯಾವಾಗ ನೆಟ್ಟಿಗಾಗ್ತೀಯೋ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನನಗೆ ಬಯಕೆ ನಿಮ್ಗಳ ಜೊತೆ ಆ ಸತ್ಯ ಇದ್ಲು, ಇವಾಗ ಈ ನನ್ನ ಮಗ ಸೇರ್ಕೊಂಡಿದ್ದಾನೆ. ಇನ್ನು ಏನೇನು ಅನ್ಭವಿಸ್ಬೇಕೋ ಈ ಕೊಂಪೆಲಿ. ಛೇ, ನಾವೆಲ್ಲ ಅವಾಗಲೇ ಜ್ಯೂಸ್ ಕುಡಿದ್ವಿ, ನಿನ್ಗೋಸ್ಕರ ಅಂತ ತಂದಿದ್ದೀನಿ, ಕುಡಿ. ಸರಿ ಬಿಡು, ನೀನಂತೂ ರೊಮ್ಯಾಂಟಿಕ್ ಆಗಲ್ಲ. ನಾನು ರೊಮ್ಯಾಂಟಿಕ್ ಆದ್ರೆ ಈ ತರ ಏನಾದ್ರು ಹೇಳಿ ನನ್ನ ತಲೆನೂ ಕೆಡ್ಸ್ಬಿಡ್ತೀಯ. ಗಂಡ್ಮಕ್ಳು ಫೀಲಿಂಗ್ಸ್ಗೆ ಯಾರು ಬೆಲೆನೇ ಕೊಡಲ್ಲ ಗುರು. ಏನಂದೆ? ಜ್ಯೂಸು ಚೆನ್ನಾಗಿದೆ ಅಂದೆ. ಸರಿ. ಶೋ, ನನ್ನ ಬಟ್ಟೆ ಎತ್ತಿಟ್ಕೊಳ್ಳೋದೇ ಮರ್ತ್ಬಿಟ್ಟೆ. ಎಷ್ಟು ಕೆಲಸ ಇದೆ ಗೊತ್ತಾ? ಇನ್ನ ಹಬ್ಬದ ಬಟ್ಟೆ ಎತ್ತಿಟ್ಕೋಬೇಕು. ಸತ್ಯ. ಹಾ ಹೇಳು ಅಮೂಲ್ ಬೇಬಿ. ಸತ್ಯ ಹೇಳು. ನೀನಿನ್ ತವ್ರ ಮನೆಗೆ ಹೋಗ್ಲೇಬೇಕಾ? ಹ್ಞೂ ಅಮೂಲ್ ಬೇಬಿ, ಹೋಗ್ಲೇಬೇಕು. ಅಮ್ಮ ಎಷ್ಟು ಒತ್ತಾಯ ಮಾಡಿ ಕರ್ದಿದಾರ ಗೊತ್ತಾ? ಅದು ಅಲ್ದೆ ಕಿರ್ಚಮ್ಮ ನಾನ್ ಬರ್ತೀನಿ ಅಂತ ಆಸೆಯಿಂದ ಕಾಯ್ತಾ ಇರ್ತಾರೆ. ಅಮೂಲ್ ಬೇಬಿ, ಒಂದೇ ರಾತ್ರಿ ತಾನೆ, ನಾಳೆ ಸಂಜೆಗೆಲ್ಲ ಬಂದ್ಬಿಡ್ತೀವಿ. ಎಷ್ಟು ಸುಲಭ ಹೇಳ್ಬಿಟ್ಟೆ ನೋಡು, ಒಂದೇ ರಾತ್ರಿ ಅಂತ. ನಿನ್ಗೇನ್ ಬಿಡಮ್ಮ, ಒಂದೇ ರಾತ್ರಿ. ನನ್ಗೆ ಒಂದು ಇಡೀ ರಾತ್ರಿ. ನಿನ್ನ ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ನನಗ್ ಗೊತ್ತು ಅಮೂಲ್ ಬೇಬಿ, ಆದ್ರೆ ಏನ್ ಮಾಡ್ಲಿ, ಅಮ್ಮನ್ ಮನೆ ಅಲ್ವಾ, ನಾನ್ ಹೋಗ್ಲೇಬೇಕು. ಹಲೋ, ಅದ್ ನನ್ಗೆ ಅತ್ತೆ ಮನೇನೂ ಹೌದು, ಅದ್ ನೆನ್ಪಿರ್ಲಿ. ಸತ್ಯ, ನಾನು ನಿನ್ ಜೊತೆ ಬರ್ತೀನಿ ಪ್ಲೀಸ್. ಗೌರಿ ಬಾಗಿನಕ್ ನೀನ್ ಯಾಕೆ? ಏನು ನೀನು ಕುಂಕುಮ ತಗೊಳೋದಕ್ ಬರ್ತೀಯಾ? ಕುಂಕುಮ ನೀನಿಟ್ಕೊ, ನಾನು ನಿನ್ ಜೊತೆ ಇರ್ತೀನಿ ನಿನ್ ಕಂಪ್ನಿಗೆ. ನನ್ ಕಂಪ್ನಿಗೆ ಅಂತ ಅತ್ತೆ ಬರ್ತಾ ಇದಾರೆ. ಪ್ಲೀಸ್ ಸತ್ಯ, ನಾನು ಬರ್ತೀನಿ, ಇಲ್ಲ ಅನ್ಬೇಡ. ಏನು ಬೇಕಾಗಿಲ್ಲ ಅಮೂಲ್ ಬೇಬಿ, ಈ ಸತಿ ನಾನು ಮತ್ತೆ ಅತ್ತೆ ಮಾತ್ರ ಹೋಗ್ಬೇಕು. ನಮ್ಮಿಬ್ರ ಮಧ್ಯೆ ಯಾರು ಇರಬಾರ್ದು, ಮತ್ ಯಾರು ಬರಬಾರ್ದು. ಹಾಗಿದ್ರೆ ನಾನು ಹಿಂಗ್ ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಆಯ್ತು ಬಿಡು. ದೇವ್ರೆ, ಇಂಥ ಒಳ್ಳೆ ಗಂಡನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇರ್ಲಿ ಬಿಡು, ನೀನ್ ಏನು ಮಾತಾಡಿಲ್ಲ ಅಂದ್ರೆ ನಾನು ಹಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತಾನೆ ಅರ್ಥ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಇಲ್ಲಿ ನೋಡು, ಅದ್ ಹಾಗಲ್ಲ. ನನಗ್ ಯಾವತ್ತಿದ್ರು ನೀನೇ ಇಂಪಾರ್ಟೆಂಟ್. ಹೋಗ್ತಿರೋದ್ ಬಾಗಿನ ತಗೊಳೋದಕ್ಕಲ್ವಾ, ಅದಕ್ಕೆ ಹೆಂಗಸ್ರೆ ಹೋಗ್ಬಿಟ್ ಬರ್ತೀವಿ, ಅರ್ಥ ಮಾಡ್ಕೋ.
ಯಾವಾಗ್ಲೂ ನಾನೇ ಅರ್ಥ ಮಾಡ್ಕೊಬೇಕಲ್ವಾ? ಏನಾದ್ರೂ ಹೇಳಿ ಯಾವಾಗ್ಲೂ ನನ್ ಬಾಯಿ ಮುಟ್ಟಿಸ್ತ್ಯಾ? ಹೋಗು. ಅಮಲ್ ಬೇಬಿ ಇಲ್ಲಿ ನೋಡು. ಅದಕ್ಕೆ ಯಾಕ್ರಿತು? ಏನಾಯ್ತು? ನೀವು ತವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಲ್ವಾ? ಹಾ, ಹೋಗ್ತಾ ಇದ್ದೀನಿ. ಹಾ, ನಾನು ಬರ್ಲಾ ಅಂತ. ಯಾಕೆ ಅಂತ? ಯಾಕೋ ತುಂಬಾ ಬೋರ್ ಆಗ್ತಿದೆ ಅದಕ್ಕೆ. ಅದು ಅಲ್ಲದೆ ನಾನ್ ನಿಮ್ ಜೊತೆ ಬಂದ್ರೆ ಈ ಗೌರಿ ಬಾಗ್ನ ಶಾಸ್ತ್ರ ಇದೆಲ್ಲ ನಾನು ನೋಡ್ಕೋಬಹುದಲ್ವಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಂತೆ. ನಾನು ನಿಮ್ ಜೊತೆ ಬರ್ತೀನಿ ಅದಕ್ಕೆ. ನಿನ್ನ ಇಂಟ್ರೆಸ್ಟು ಗೌರಿ ಬಾಗಿನದ ಮೇಲೋ ಅಥವಾ ಇನ್ಯಾರ ಮೇಲೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಇಲ್ಲ ಅದಕ್ಕೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗಿ ತುಂಬಾ ದಿನಗಳೇ ಆಗೋಗಿದೆ. ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಓಹೋ, ಪ್ಲೀಸ್ ಅದಕ್ಕೆ ನಾನು ಬರ್ತೀನಿ. ನೋ ವೇ, ಚಾನ್ಸೇ ಇಲ್ಲ. ಇವತ್ತು ನಾನು ನಮ್ಮತ್ತೆ ಇಬ್ರೇ ಹೋಗೋದು. ಅಲ್ಲ ಅದಕ್ಕೆ, ನಿಮ್ಮಮ್ಮ ಎಲ್ರಿಗೂ ಬರಕ್ ಹೇಳಿದಾರಂತೆ. ಅದು ಅಲ್ದೆ ನಿಮ್ಮಿಬ್ರು ಜೊತೆ ನಾನ್ ಬಂದ್ರೆ ನಿಮ್ಮಮ್ಮ ನನಗ್ ಊಟ ಹಾಕಲ್ವಾ? ಅವೆಲ್ಲ ನನಗ್ ಗೊತ್ತಿಲ್ಲ. ನಂಗೂ ಹಬ್ಬದ ಊಟ ಬೇಕೇ ಬೇಕಷ್ಟೇ. ಆಹಾ, ನೀನ್ ಯಾಕೆ ಬರ್ತಿದ್ಯಾ ಅಂತ ನನಗ್ ಗೊತ್ತಿಲ್ವಾ? ನನ್ನ ಹತ್ರನೇ ಕತೆ ಹೊಡಿತ್ಯಾ? ಅತ್ತೆ ಆಮೇಲೆ ಗರಂ ಆಗ್ತಾರೆ. ಸೊ ಈ ಸಲ ಬೇಡ, ಓಕೆನಾ? ಏನ್ ಅದಕ್ಕೆ ನೀವು ಎಲ್ಲ ಗೊತ್ತಿದ್ದು ನನ್ ಕಷ್ಟನ ಅರ್ಥನೇ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದೀರಲ್ಲ. ಇಲ್ಲಿ ಚಿಕ್ಕತ್ತೆ ಒಬ್ರೇ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡು, ಅವ್ರ ಜೊತೆ ಇರು. ಅಯ್ಯೋ ಅದಕ್ಕೆ, ಅಮ್ಮ ಅಡ್ಗೆಲೆಲ್ಲ ಎಕ್ಸ್ಪರ್ಟು. ಅವ್ರಿಗೆ ನನ್ನ ಹೆಲ್ಪ್ ಅವಶ್ಯಕತೆ ಇಲ್ಲ. ನಾನ್ ನಿಮ್ ಜೊತೆ ಬರ್ತೀನಿ. ಈಗೇನು ಹೋಗ್ತ್ಯಾ ಅಥವಾ ಇನ್ನೊಂದ್ಸಲ ಕಿವಿ? ಹಲೋ ಹಲೋ ಪತ್ತು, ಮನೇಲಿದ್ದಾಗ ಕಾಲ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿದ್ದಲ್ಲ, ಪದೇ ಪದೇ ಯಾಕೆ ಈ ರೀತಿ ಕೇಳ್ತೀಯ? ರೀ, ನಚ್ಚಿದ ರಿಪೋರ್ಟ್ ಬಂದಿದೆ. ನಿಮಗಲ್ದೆ ಇನ್ಯಾರಿಗೆ ಹೇಳೋದು? ನೀವು ನೋಡಿದ್ರೆ ಕೈಗೆ ಸಿಗಲ್ಲ ಅಂತೀರಾ? ಅದು ಪದ್ದು, ಮನೇಲಿದ್ದಾಗ ಕಾಲ್ ರಿಸೀವ್ ಮಾಡೋದಕ್ಕೆ ಆಗಲಿ ಕಷ್ಟ ಆಗುತ್ತಲ್ಲ, ಹಾಗಾಗಿ ರೇಗ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಡಾಕ್ಟರ್ ಏನು ಹೇಳಿದರು? ನೆಕ್ಸ್ಟ್ ಪ್ರೊಸೀಜರ್ಗೆ 2-3 ಲ್ಯಾಕ್ಸ್ ಆಗುತ್ತಂತೆ. ಅದನ್ನ ಹೇಳಕ್ಕೆ ಕಾಲ್ ಮಾಡಿದ್ದು. ಅಯ್ಯೋ ಹುಡುಗಿ, ಯಾಕೆ ಇಷ್ಟು ಅವಸರ ನಿನ್ಗೆ? ಕೂತ್ಕೋ ಇಲ್ಲಿ. ಅಲ್ಲ, ಯಾಕೆ? ಅಯ್ಯೋ ದೇವ್ರೆ, ಬರೀ ಪ್ರಶ್ನೆ ಕೇಳೋದಾಯ್ತು. ಕೂತ್ಕೊ ಅಂದ್ರೆ ಕೂತ್ಕೋ. ನಾನೇ ಕೈ ಹಿಡಿದು ಕೂಡ್ಸ್ಬೇಕಾ? ಕೂರಿಸ್ತೀನಿ, ಕೂತ್ಕೋ. ಅಲ್ಲ, 1 ನಿಮಿಷ ಕೂತ್ಕೊಂಡಿರೋ, ಬರ್ತೀನಿ. ಅಲ್ಲ ಬೆಲ್ಲ ಅನ್ಕೊಂಡು. ಇದನ್ನೆಲ್ಲ ನೀನ್ ಹಾಕೋಬೇಕು. ಅತ್ತೆ, ಇಷ್ಟೊಂದ? ನನಗ್ ಬೇಡ ಅತ್ತೆ. ನಿನಗೆ ಹೇಳಿದ್ರೆ ನೀನ್ ಹಾಕೊಳ್ಳೋದಿಲ್ಲ ಅಂತ ನನಗ್ ಗೊತ್ತು. ನಾನೇ ಹಾಕ್ತೀನಿ.
ಇಲ್ಲಿ ನೋಡ್ತಿರೋದು ಕನ್ಸ ನನ್ಸ? ಅಯ್ಯಪ್ಪ, ಆದ್ರೆ ಇದು ಕನ್ಸಲ್ಲ. ಇಷ್ಟೊಂದು ಒಡವೆನ ಮತ್ತೆ ಆ ಸತ್ಯಂಗೆ ಕೊಡ್ತಿದಾರ? ಮೊದಲು ಹೋಗಿ ಈ ವಿಷಯನ ಡಾರ್ಲಿಂಗ್ ಹೇಳ್ಬಿಟ್ಟು. ಅತ್ತೆ ಇಷ್ಟೊಂದ? ಏನ್ ಇಷ್ಟೊಂದ ಅಂತ ರಾಗ ಎಳಿತೀಯ? ಕೋಟೆ ಮನೆ ಸೊಸೆಯಾಗಿ ಇಷ್ಟು ಹಾಕೊಳ್ಳಿಲ್ಲ ಅಂದ್ರೆ ಹೇಗೆ? ಮೊದಲನೇ ಸಲ ಗೌರಿ ಹಬ್ಬಕ್ಕೆ ಬಾಗಿಣ ತಗೊಂಡ್ ಬರೋದಕ್ಕೆ ತವ್ರ ಮನೆಗೆ ಹೋಗ್ತಾ ಇದೀಯ. ಗೌರಿ ಹಾಗೇನೆ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು. ಗೊತ್ತೇನು ನಿನಗೆ ಎಲ್ಲ? ಅಣ್ಣ, ನೀನು? ನಾನೇ ರಾಜ ರಾಜ ರಾಜ. ನಿನ್ ಹೆಂಡತಿರು ಓದ್ಲು. ಕುಡಿ ಕುಡಿ. ಅಪ್ಪ, ಯಾಕಪ್ಪ ಈ ತರ ಆಡ್ತಾ ಇದ್ದೀರಾ? ನಾನೊಬ್ಬನೇ ಅಲ್ಲಪ್ಪ, ಜಗತ್ನಲ್ಲಿರೋ ಎಲ್ಲಾ ಗಂಡಸರು ಅವ್ರವ್ರ ಹೆಂಡತಿರು ತವ್ರ ಮನೆಗೆ ಹೋದಾಗ ಎಲ್ಲಾ ಗಂಡಸರು ಹೀಗೆ ಆಡೋದು. ಮತ್ತೆ ಅಮ್ಮನ ಹತ್ರ ಪ್ರೀತಿ ಅಂತ ಮಾತಾಡಿದ್ದು? ಪ್ರೀತಿ ಇದೆ ಕಣೋ, ಆದ್ರೆ ಸ್ವಾತಂತ್ರ್ಯ ಸಿಕ್ಕಿರೋ ಸಂಭ್ರಮ ಕಣೋ, ಸಂಭ್ರಮ. ಡಿಂಗ್ ಟಕ ಅಚಕ ಡಿಂಗ್ ಟಕ. ಆಹಾ, ಮತ್ತೆ ಅಮ್ಮ ಇದ್ದಾಗ ಅಷ್ಟೊಂದು ನಾಟಕ ಆಡಿದ್ರಲ್ಲಪ್ಪ, ನಾನು ಅದನ್ನೇ ನಿಜ. ಪದ್ದು, ಮನೇಲಿದ್ದಾಗ ಕಾಲ್ ಮಾಡ್ಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿದೀನಿ. ಅದರಲ್ಲೂ ಈ ಸಾರಿ ವಿಡಿಯೋ ಕಾಲ್ ಬೇರೆ ಮಾಡಿದ್ಯಾ. ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇರ್ತಾರೆ ಅಂತ ಅಷ್ಟು ಅರ್ಥ ಆಗಲ್ವ ನಿನಗೆ? ನಾನೇನ್ ಬೇಕು ಬೇಕು ಅಂತ ಮಾಡಿಲ್ಲ. ನಚ್ಚಿ ಒಂದೇ ಸಮನೆ ಹಠ ಮಾಡ್ತಾ ಇದ್ದಾನೆ, ಅಪ್ಪ ಬೇಕು ಅಂತ. ಊಟ ಕೂಡ ಮಾಡ್ತಾ ಇಲ್ಲ. ನಿಮಗ್ ಬನ್ನಿ ಅಂತ ಕರೆದ್ರು ನೀವು ಬರಲ್ಲ. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವನಿಗೆ ಸಮಾಧಾನ ಮಾಡೋಣ ಅಂತ ಕಾಲ್ ಮಾಡಿದೆ. ಸರಿ ಸರಿ, ನಚ್ಚಿಗೆ ಫೋನ್ ಕೊಡು. ಕೊಟ್ಟೆ ರೀ. ನೀನ್ ಹೇಗಿದ್ಯಾ? ನಾಳೆ ಖಂಡಿತ ಬರ್ತೀನಿ. ಸಾರಿ ನಚ್ಚಿ, ಇವತ್ತು ಅಪ್ಪನಿಗೆ ತುಂಬಾ ಕೆಲಸ ಇದೆ. ನಾಳೆ ಖಂಡಿತ ಬರ್ತೀನಿ. ಅವನು ಇವತ್ತೇ ನಿಮ್ನ ನೋಡ್ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ನೀವ್ ನೋಡಿದ್ರೆ ನಾಳೆ ಬರ್ತೀನಿ ಅಂತಿದ್ದೀರಲ್ರಿ. ನೋಡು, ಸಿಟ್ ಮಾಡ್ಕೋಕೂಡ್ದು. ನಾಳೆ ಬರ್ಬೇಕಾದ್ರೆ ನಿನಗೋಸ್ಕರ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ಸ್, ಚಾಕ್ಲೇಟ್ ಎಲ್ಲ ತಗೊಂಡು ಬರ್ತೀನಿ. ಆಮೇಲೆ ಆಟ ಆಡೋದಕ್ಕೆ ನಿನಗೆ ಕಾರ್ ಬೇಕಾ, ಬೈಕ್ ಬೇಕಾ, ಏನ್ ಬೇಕು ಹೇಳು, ತಂದ್ಕೊಡ್ತೀನಿ. ಅವನಿಗೇನು ಬೇಡವಂತೆ, ನೀವು ಬಂದ್ರೆ ಅದೇ ಖುಷಿ ಅಂತ ಹೇಳ್ತಾ ಇದ್ದಾನೆ. ಖಂಡಿತ ಬರ್ತೀನಿ ಪುಟ್ಟ. ಈಗ ನೀನು ಹಠ ಮಾಡಬಾರ್ದು, ಓಕೆನಾ? ಸರಿ ಪದ್ದು, ನಾಳೆ ಮನೆಗೆ ಬರ್ತೀನಿ.